ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಈ ಪುಷ್ಯ ಮಾಸದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ದಿನ 1ನೇ ತಾರೀಕು ಜನವರಿ 1, 2025 ಕ್ಯಾಲೆಂಡರ್ ಬದಲಾವಣೆ ವರ್ಷದ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮೆಲ್ಲರಿಗೂ ಈ ಬುಧವಾರ ಶುಭವನ್ನು ತರಲಿ, ಇಡೀ ನಾಡಿಗೆ, ಇಡೀ ವಿಶ್ವಕ್ಕೆ, ಇಡೀ ದೇಶಕ್ಕೆಲ್ಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಆಶಿಸುತ್ತಾ, ಇವತ್ತಿನ ಯುಗದಲ್ಲಿ ನೋಡಿ, ನಮ್ಮ ಸನಾತನ ಪರಂಪರೆಯಲ್ಲಿ ಬಂದಿರುವ ಯುಗಾದಿಗಿಂತಲೂ ಯುವಕರಲ್ಲಿ ಎಷ್ಟು ಉತ್ಸಾಹ ಅಂತಂದರೆ, ನಾವು ಇದು ಒಂದು ಕ್ಯಾಲೆಂಡರ್ ಬದಲಾವಣೆಯ ವರ್ಷ ಮಾತ್ರ. ಈ ದಿನ ಇಡೀ ಯುವಕರು ಯುವತಿಯರು ಎಲ್ಲ ಯಾವ ರೀತಿಯಿಂದ ಸಂಭ್ರಮವನ್ನು ಮಾಡ್ತಾ ಇದ್ದೀರಾ ಅಂತಂದು ನೀವುಗಳೇ ನಿಮ್ಮ ಆತ್ಮಗಳನ್ನು ಕೇಳಿಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಪ್ರಶ್ನೆಯನ್ನು ಮಾಡಿ, ನಮ್ಮ ಭಾರತದ ಹೊಸ ವರ್ಷ ಯಾವುದು ಅಂತಂದು. ಪ್ರತಿಯೊಬ್ಬರು ತಿಳಿಸ್ತಾರೆ ಯುಗಾದಿ ಅಂತಂದು. ಇದು ಯಾವುದೋ ವಿದೇಶದ ಸಂಸ್ಕೃತಿಯನ್ನು ನಾವುಗಳು ಎಷ್ಟರ ಮಟ್ಟಿಗೆ ಆಚರಿಸ್ತೀವಿ ಅಂತಂದರೆ, ಆ ದಿನ ನಿದ್ದೆಯನ್ನು ಬಿಟ್ಟು ಮಧ್ಯದ ಹಮಲಿನಲ್ಲಿ ತೇಲಿ ಹೋಗುವುದು ಯಾವ ಉತ್ಸಾಹ, ಯಾವ ಇದು ವರ್ಷಾಚರಣೆ ಅಂತಂದು ತಿಳಿತಾ ಇಲ್ಲ. ಅದು ಎಲ್ಲಿಂದ ಈ ಹೊಸ ವರ್ಷಾಚರಣೆ ಬಂದಿದೆ ಅಂತನೂ ಸಹಿತನು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಆದ್ದರಿಂದ ಈಗಿನ ಯುವ ಜನತೆಗೆ ಒಂದು ನಮ್ಮ ಪವರ್ ಟಿವಿಯ ಮೂಲಕ ಒಂದು ವಿನಂತಿ, ಖಂಡಿತ ಈ ಒಂದು ಜನವರಿ 1ನೇ ತಾರೀಕಿನಂದು ನೀವುಗಳು ಹೊಸ ವರ್ಷಾಚರಣೆ ಅಂತಂದು ನಾವುಗಳು ಏನನ್ನ ಮಾಡ್ತಾ ಇದ್ದೀವಿ, ಬರೀ ತಪ್ಪನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ದಿನ ನಿಮಗೆ ಹಂಗೆ ಇತ್ತಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ, ಸಮಾಜಕ್ಕೆ ಒಂದು ಉತ್ತಮ ಕಾರ್ಯಾದಿಗಳನ್ನು ಮಾಡಿ, ನೀವು ಅಷ್ಟು ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತಂದರೆ ನೋಡಿ, ಮುಂದಿನ ದಿನಗಳಲ್ಲಿ ಕಾಲಜ್ಞಾನದಲ್ಲಿ ಜಾಗತಿಕವಾಗಿ ತಾಪಮಾನ ಏರ್ತಾ ಹೋಗ್ತಾ ಇದೆ. ನೀವುಗಳು ಅಷ್ಟು ಉತ್ಸಾಹವನ್ನು ತೋರಿಸಬೇಕು ಅಂತಂದ್ರೆ ಪ್ರತಿ ಈ ಯುವ ಸಮಾಜವು ಪ್ರತಿ ಒಬ್ಬೊಬ್ಬರಿಗೆ ಒಂದೊಂದು ಸಸಿಯನ್ನಾದರೂ ನೀವು ನೀಡೋದ್ರಿಂದ ಜಾಗತಿಕವಾಗಿ ತಾಪಮಾನಕ್ಕೆ ನೀವುಗಳು ಸಹ ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಸಮಾಜಕ್ಕೆ ಏನಾದರೂ ನಾವು ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತನ್ನೋದಕ್ಕೆ ನಿಮಗೆ ಆದ್ರೂ ಅದು ತೃಪ್ತಿಯನ್ನು ತರಲಿ. ಅದಕ್ಕೋಸ್ಕರ ರಾಜ್ಯ ಸರ್ಕಾರಗಳು ನಿಮಗೋಸ್ಕರನೇ ಕಟ್ಟುನಿಟ್ಟಿನಿಂದ ರಕ್ಷಣೆಯನ್ನು ಕೊಡಬೇಕು. ಪಾಪ ಅವರುಗಳು ಸಹ ಮನುಷ್ಯರು, ಅವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊಟ್ಟು ತಮ್ಮ ಪ್ರಜೆಗಳಿಗೋಸ್ಕರ ಅನೇಕ ಪೊಲೀಸ್ ಪೇದೆಗಳಿರಲಿ, ಮತ್ತು ಈ ರಕ್ಷಣಾ ಪಡೆಗಳು ಪೊಲೀಸ್ನವರು ಹಗಲು ರಾತ್ರಿ ನಿಮಗೋಸ್ಕರ ಅವರುಗಳು ಸಹ ಕಷ್ಟವನ್ನು ಪಡ್ತಾ ಇರ್ತಾರೆ. ಆದ್ದರಿಂದ ಯುವಜನತೆ ಎಚ್ಚೆತ್ತುಕೊಂಡು ನಮ್ಮ ಭಾರತದ ಸಂಸ್ಕೃತಿ ಏನಿದೆ ಅದನ್ನು ಪರಿಪಾಲನೆಯನ್ನು ಮಾಡೋಣ. ಅದರಿಂದ ನಮಗೂ ಸುಖವಾಗುತ್ತೆ, ನಿಮ್ಮ ಪರಂಪರೆಯೂ ಉಳಿದಾಗುತ್ತೆ. ಆದ್ದರಿಂದ ಈ ರೀತಿಯಿಂದ ನಮ್ಮ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡೋಣ. ಬನ್ನಿ ವೀಕ್ಷಕರೇ, ಈ ಜನವರಿ 1, 2025 ಇದರೊಳಗೆ ನೋಡಿ, ಈ 2024 ಕಳೆದು 25ಕ್ಕೆ ಬರ್ತಾ ಇದ್ದೀವಿ. ಈ 2025 ಯಾವ ರೀತಿಯಿಂದ ನಮ್ಮನ್ನ ಮುಂದುವರಿಸಲಿಕ್ಕೆ ಈ ವರ್ಷ ನಾಂದಿಯನ್ನು ಆಡುತ್ತೆ ಎನ್ನುವುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. 2025 ಅಂತಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 9 ಆಗುತ್ತೆ. ಇದರ
ಆಳ್ವಿಕೆ ಮಂಗಳನ ಅಧಿಪತಿ ಉಂಟಾಗುತ್ತೆ. ಮಂಗಳನ ಅಧಿಪತಿ ಮಂಗಳ, ಅದರೊಳಗೂ ಬುಧವಾರ, ಇಂಗ್ಲಿಶಿನ ಪ್ರಕಾರ ಬುಧವಾರ ಪ್ರಾರಂಭವಾಗ್ತಾ ಇದೆ. ಅದು ಕನ್ಯಾ ಲಗ್ನ ಮತ್ತು ಪೂರ್ವಾಷಾಢ ನಕ್ಷತ್ರದ 4ನೇ ಪಾದ ಧನುರಾಶಿಯಲ್ಲಿ ಈ ಕ್ಯಾಲೆಂಡರ್ ಬದಲಾವಣೆಯ ವರ್ಷ ಪ್ರಾರಂಭ ಆಗ್ತಾ ಇದೆ ವೀಕ್ಷಕರೇ. ಬನ್ನಿ, ಇದರ ಫಲಾಫಲಗಳು ನಮಗೆ ಮತ್ತು ನಮ್ಮ ದೇಶಕ್ಕೆ ಮತ್ತು ನಮ್ಮ ಇಡೀ ವಿಶ್ವಕ್ಕೆ ಯಾವ ರೀತಿಯಿಂದ ಫಲಾಫಲಗಳನ್ನು ನೀಡುತ್ತೆ, ನಾವು ಈ ವರ್ಷ ಯಾವ ಉದ್ದಿಮೆಗಳನ್ನು ಮಾಡಿದರೆ ಅಧಿಕವಾಗಿ ಲಾಭವನ್ನು ಪಡೆಯಬಹುದು, ಈ ವರ್ಷ ಯಾವ 12 ರಾಶಿಯವರಿಗೆ ಅದೃಷ್ಟದ ಮಹಾಲಕ್ಷ್ಮಿ ಒಲಿತಾ ಇದ್ದಾಳೆ, ತಮ್ಮ ಅದೃಷ್ಟದ ಅಷ್ಟೈಶ್ವರ್ಯಗಳನ್ನು ಹೊತ್ತುಕೊಂಡು ಯಾವ ರಾಶಿಯ ಮನೆಗೆ ಆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ, ಅವಳನ್ನು ನಾವು ಯಾವ ರೀತಿಯಿಂದ ಸ್ವಾಗತವನ್ನು ಮಾಡಿಕೊಳ್ಳಬೇಕು, ಈ 2025 ಯಾವ ರೀತಿಯಿಂದ ನಾವು ಸಂತೃಪ್ತಿಯಿಂದ ಉಪಯೋಗಿಸಿಕೊಂಡು ನಮ್ಮ ಆತ್ಮತೃಪ್ತಿಯನ್ನು ಪಡೆಯಬಹುದು. ನಮ್ಮ ಎಲ್ಲ ಈ ಕಷ್ಟಗಳಲ್ಲಿ, ಈ 2024ರಲ್ಲಿ ಪ್ರಾರಂಭವಾದ ಕಷ್ಟಗಳನ್ನು ಈ 2025ರಲ್ಲಿ ಅಂತ್ಯವನ್ನು ಯಾವ ರೀತಿಯಿಂದ ಮಾಡೋಣ ಎನ್ನುವುದನ್ನು ಕೂಲಂಕುಷವಾಗಿ ತಿಳಿಯೋಣ. ಜಾಗತಿಕವಾಗಿ ಈ 2025 ಯಾವ ರೀತಿಯಿಂದ ಫಲಾಫಲಗಳನ್ನು ನೀಡುತ್ತೆ ಬನ್ನಿ ವೀಕ್ಷಕರೇ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ 2025 ಮಂಗಳ ಪ್ರತಿನಿಧಿಸ್ತಾ ಇದ್ದಾನೆ ಮತ್ತು ಬುಧವಾರ ಇರೋದ್ರಿಂದ ವಿಶೇಷವಾಗಿ ಜಾಗತಿಕವಾಗಿ ಭಾರತದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳ ತಲ್ಲಣ ಉಂಟಾಗ್ತಾ ಹೋಗುತ್ತೆ. ಗಾಳಿಯಿಂದ ಹರಡುವ ಅನೇಕ ವೈರಸ್ಗಳ ಭೀತಿ ಜಗತ್ತಿನೆಲ್ಲೆಡೆ ಉಂಟಾಗ್ತಾ ಹೋಗುತ್ತೆ. ಆದಷ್ಟು ಪ್ರಜೆಗಳೆಲ್ಲ ಎಚ್ಚೆತ್ತುಕೊಂಡರೆ ಬರುವ ಅಪಾಯದಿಂದ ನಾವು ಪಾರಾಗಬಹುದು. 2024 ನವರಾತ್ರಿಯ ಸಂದರ್ಭದಲ್ಲೂ ಸಹ ತಿಳಿಸಿದ್ದೀವಿ. ಏಕೆಂದರೆ 2024ರಲ್ಲಿ ಅಮ್ಮ ಪಲ್ಲಕ್ಕಿಯಲ್ಲಿ ಸಂಚಾರ ಮಾಡುತ್ತಾ ಇರುವುದು ಇಡೀ ವಿಶ್ವಕ್ಕೆ ಅನೇಕ ಮಹಾಮಾರಿಗಳ ಸೂಚನೆಯನ್ನು ಉಂಟು ಮಾಡುತ್ತಾ ಇದೆ ಅಂತಂದು ಆದಷ್ಟು ಪ್ರಜೆಗಳೆಲ್ಲ ಎಚ್ಚೆತ್ತುಕೊಳ್ಳಿ ಮತ್ತು ಸಾಮಾಜಿಕವಾಗಿ ಅಂತರವನ್ನು ಕಾಯ್ದುಕೊಳ್ಳಿ. ನಿಮ್ಮೆಲ್ಲರಿಗೂ ಆ ಜಗನ್ಮಾತೆ ಶುಭವನ್ನು ನೀಡಲಿ. ಇನ್ನು ಎರಡನೇದಾಗಿ 9 ಮಂಗಳ ಪ್ರತಿನಿಧಿಸ್ತಾ ಇರೋದ್ರಿಂದ ಜಾಗತಿಕವಾಗಿ ಅನೇಕ ಯುದ್ಧ ಭೀತಿಗಳನ್ನು ಕೊಡುತ್ತಾ ಇದ್ದಾನೆ ವೀಕ್ಷಕರೇ. ಅನೇಕ ರಾಷ್ಟ್ರಗಳ ನಡುವೆ ಯುದ್ಧ ಭೀತಿಗಳು ಉಂಟಾಗಬಹುದು ಮತ್ತು ಅನೇಕ ಯುದ್ಧಗಳು ಹಲವಾರು ವರ್ಷಗಳಿಂದ ನಡೀತಾ ಇರೋದು ಈ ವರ್ಷ ಕೊನೆಯನ್ನು ಕಾಣಬಹುದಾಗಿದೆ. ಏಕೆಂದರೆ ಬುಧವಾರ ಪ್ರಾರಂಭ ಆಗ್ತಾರಿಂದ ಯುದ್ಧಗಳ ಸಮಾಪ್ತಿಯೂ ಸಹ ಈ ವರ್ಷ ನಡೀತಾ ಹೋಗುತ್ತೆ. ನೋಡಿ ಎಷ್ಟು ವಿಚಿತ್ರ, ಒಂದು ಕಡೆ ಬೇರೆ ದೇಶದ ನಡುವೆ ಯುದ್ಧಗಳ ಆರಂಭ, ಇನ್ನು ಅನೇಕ ಯುದ್ಧಗಳ ಸಮಾಪ್ತಿಯೂ ಸಹ ಈ 2025ರಲ್ಲಿ ನಡೀತಾ ಹೋಗುತ್ತೆ. ಮತ್ತು ಭಾರತದ ವಾಯುವ್ಯ ರಾಷ್ಟ್ರಗಳಾದ ಪಾಕಿಸ್ತಾನ ಇರಲಿ, ಇನ್ನು ಅನೇಕ ರಾಷ್ಟ್ರಗಳ ನಡುವೆ ಅನೇಕ ರೀತಿಯಿಂದ ಶತ್ರುಗಳ ರಾಷ್ಟ್ರದಿಂದ ಯುದ್ಧ ಭೀತಿಗಳು ಮತ್ತು ತೊಂದರೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನು ಭಾರತದ ಅನೇಕ ನಾಯಕರುಗಳು ಮತ್ತು ಹಲವಾರು ರಾಷ್ಟ್ರಗಳ ನಾಯಕರುಗಳು ಕಣ್ಮರೆಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಿನದಾಗಿದೆ ಈ ವರ್ಷದಲ್ಲಿ. ಮತ್ತು ಈ ವರ್ಷದಲ್ಲಿ ವಿವಾಹ ವಿಚ್ಛೇದನಗಳು ಅಂದರೆ ಡೈವರ್ಸ್ ಕೇಸ್ಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ನಡೀತಾ ಹೋಗ್ತವೆ. ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಅತಿ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ನಂತರ ಪ್ರಾಣಿಗಳಿಂದ ಮನುಷ್ಯರ ಮೇಲೆ ದಾಳಿ ಈ ವರ್ಷ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಯಿಗಳ ಕಡಿತದಿಂದ
ಮತ್ತು ನಾಯಿಗಳ ದಾಳಿ ಮನುಷ್ಯರ ಮೇಲೆ ಹಾವಳಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗ್ತಾ ಹೋಗುತ್ತೆ. ಈ ವರ್ಷ ನೋಡಿ, ನೀವು ಎಲ್ಲರೂ ದಾಖಲೆಗಳನ್ನು ಗಮನಿಸ್ತಾ ಹೋಗಿ, ನಾಯಿಗಳಿಂದ ಕಡಿತದಿಂದ ಅತಿ ಹೆಚ್ಚಿನ ಮನುಷ್ಯರಿಗೆ ಕಂಟಕಗಳು ಉಂಟಾಗ್ತಾ ಹೋಗುತ್ತೆ. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಬಹಳಷ್ಟು ನಷ್ಟಗಳು ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗ್ತಾ ಹೋಗುತ್ತೆ. ಇನ್ನು ಹೂಡಿಕೆದಾರರು ಎಚ್ಚರಿಕೆಯಿಂದ ನಿಮ್ಮ ಹಣವನ್ನು ತೊಡಗಿಸಿಕೊಳ್ಳಬೇಕು. ಮುಂದಿನ ಸಂಚಿಕೆಯಲ್ಲಿ ಯಾವ ಯಾವ ತಿಂಗಳಿನಲ್ಲಿ ನಷ್ಟಗಳು ಉಂಟಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಳ್ತಾ ಹೋಗ್ತೀನಿ. ಇನ್ನು ಪಾಕಿಸ್ತಾನ ಸೇರಿದಂತೆ ಅನೇಕ ರಾಷ್ಟ್ರಗಳ ನಡುವೆ ಯುದ್ಧಗಳು ನಡೆಯುವ ಸಂಭಾವ್ಯಗಳು ಅತಿ ಹೆಚ್ಚಿನದಾಗಿದೆ. ಮತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಯಡಿಯೂರಪ್ಪನವರು ಸಹ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ಸೂಕ್ತವಾಗಿದೆ. ಈ ವರ್ಷದಲ್ಲಿ ಇನ್ನು 18 ಮಾರ್ಚ್ 2028ರವರೆಗೂ ಕಾಲಜ್ಞಾನದ ಪ್ರಕಾರ ಅನೇಕ ರೀತಿಯಿಂದ ಗ್ರಹಗತಿಗಳ ಬದಲಾವಣೆಯಿಂದ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೀವು ಹೆಚ್ಚಿನದಾಗಿ ಆರೋಗ್ಯದ ಕಡೆ ಕಾಳಜಿಯನ್ನು ನೀವು ವಹಿಸುವುದು ಸೂಕ್ತವಾಗಿದೆ. ಇನ್ನು ಪ್ರಪಂಚಾದ್ಯಂತ ಜ್ವಾಲಾಮುಖಿಗಳು, ಭೂಕಂಪನಗಳು ಅತಿ ಹೆಚ್ಚಿನದಾಗಿ ಸಂಭವಿಸ್ತಾ ಹೋಗ್ತವೆ. ಅತಿ ಹೆಚ್ಚಿನದಾಗಿ ಕಾಡ್ಗಿಚ್ಚುಗಳು ಮತ್ತು ಅಗ್ನಿ ಅನಾಹುತಗಳು, ಸಿಲಿಂಡರ್ ಸ್ಫೋಟಗಳು ಮತ್ತು ರೈಲು ಅಪಘಾತಗಳು ಮತ್ತು ವಿಮಾನ ಅಪಘಾತಗಳು ನೋಡಿ, ಇದು ಆಲ್ರೆಡಿ ಡಿಸೆಂಬರ್ 15ರಿಂದನೇ ಇದರ ಪ್ರಭಾವ ಪ್ರಾರಂಭ ಆಗಿದ್ದರಿಂದ ನೀವೆಲ್ಲರೂ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಎಷ್ಟು ಅಪಘಾತಗಳನ್ನು ನೀವುಗಳು ನೋಡ್ತಾ ಇದ್ದೀರಾ. ಮತ್ತು ವಿಮಾನ ಅಪಘಾತಗಳಿರಲಿ, ರಸ್ತೆ ಅಪಘಾತಗಳು ಎಷ್ಟು ಇದರೊಳಗೆ ನಡೀತಾ ಇದೆ ಅನ್ನೋದನ್ನ ತಾವುಗಳೆಲ್ಲ ಗಮನಿಸ್ತಾ ಇರ್ತೀರ. ಆದಷ್ಟು ನೀವು ಎಚ್ಚರಿಕೆಯಿಂದ ಸಂಚಾರದಲ್ಲಿ ಇರೋದು ಸೂಕ್ತ. ಮತ್ತು ಕಾಡಿನಲ್ಲೂ ಸಹಿತ ಸಂಚರಿಸುವವರು ಮತ್ತು ಕಾಡ್ಗಿಚ್ಚುಗಳಿನಲ್ಲಿ ಅಂದರೆ ಅಗ್ನಿ ಅನಾಹುತಗಳು ಆಗಲಿದ್ದಂಗೆ ತಡೆಯೋದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ. ಏಕೆಂದರೆ ಈ ವರ್ಷವೂ ಸಹ ಅತಿ ಹೆಚ್ಚಿನ ತಾಪಮಾನಗಳು ಸಹ ಕಾಣ್ತಾ ಹೋಗ್ತೀವಿ. ಮತ್ತು ಈ ತಾಪಮಾನದಿಂದ ಅನೇಕ ವೃದ್ಧರಲ್ಲಿ ಮತ್ತು ಚಿಕ್ಕ ಮಕ್ಕಳಿನಲ್ಲಿ ಅತ್ಯಂತ ಹೆಚ್ಚಿನ ಸಾವು ನೋವುಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಅನೇಕ ಕಡೆಗಳಲ್ಲಿ ಭೂಕುಸಿತಗಳು ಮತ್ತು ಭೂಕಂಪನಗಳು ಅತಿ ಹೆಚ್ಚಿನದಾಗಿ ಕಾಣ್ತಾ ಹೋಗ್ತೀವಿ. ಜಲಪ್ರವಾಹಗಳು, ಸುನಾಮಿಗಳು, ಅತಿ ಹೆಚ್ಚಿನದಾಗಿ ಸಿಡಿಲಿನಿಂದ ಅಪಘಾತಗಳು, ಸಿಡಿಲಿನಿಂದ ಅನೇಕ ಪ್ರಾಣಿಗಳ ಹಾನಿಗಳು ಈ ವರ್ಷ ಅತಿ ಹೆಚ್ಚಿನದಾಗಿ ಉಂಟಾಗ್ತಾ ಹೋಗುತ್ತೆ. ಮತ್ತು ಈ ವರ್ಷದಲ್ಲಿ ನಮ್ಮ ಭಾರತದ POK ನಮ್ಮದಾಗಲಿ ಈ 2026ರ ಒಳಗಡೆ ಅಂತಂದು ನಾವು ನೀವೆಲ್ಲರೂ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡೋಣ. ಮತ್ತು ಇದೇ ಫೆಬ್ರವರಿ 2025ರಿಂದ 2026 ಜೂನ್ವರೆಗೂ ಸಹ ಉತ್ತರ ಭಾರತದಲ್ಲಿ, ಅದರೊಳಗೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅನೇಕ ರೀತಿಯಿಂದ ಅಹಿತಕರ ಘಟನೆಗಳು ನಡೀತಾ ಹೋಗ್ತವೆ. ಮತ್ತು ಧರ್ಮಕ್ಷೇತ್ರಗಳಲ್ಲಿ ಅನೇಕ ದುರ್ಘಟನೆಗಳು ಸಂಭವಿಸ್ತಾ ಹೋಗ್ತವೆ. ಆದ್ದರಿಂದ ಅತಿ ಹೆಚ್ಚಿನ ರಕ್ಷಣಾ ವಲಯವು ಸೂಕ್ತವಾಗಿ ಉತ್ತರ ಪ್ರದೇಶದಲ್ಲಿ ರಕ್ಷಣೆಯನ್ನು ನೀಡುವುದರಿಂದ ಇಂಥ ಅಹಿತಕರ ಘಟನೆಗಳಿಂದ ನಾವುಗಳು ಪಾರಾಗಬಹುದು. ಇನ್ನು ರಾಜಕೀಯ ಮುತ್ಸದ್ದಿಗಳಾದ ಮತ್ತು ಘನತೆವೆತ್ತ ರಾಜಕಾರಣಿಗಳಾದ ಕರ್ನಾಟಕದ ಹೆಮ್ಮೆಯ ಹಾಗೂ ಭಾರತದ ಮಾಜಿ ಪ್ರಧಾನಿಗಳಾದ ಶ್ರೀಯುತ ದೇವೇಗೌಡರವರು ಸಹ ಇದೇ 2025ರಲ್ಲಿ ಕಾಲಜ್ಞಾನದ ಪ್ರಕಾರ ಅವರಿಗೆ ಅನೇಕ ಗ್ರಹಗತಿಗಳ ತೊಂದರೆಯಿಂದ ಇದೇ ಫೆಬ್ರವರಿ 2025ರಿಂದ ಅನಾರೋಗ್ಯಗಳು ಸಹ ಅವರನ್ನು ಅತಿ ಹೆಚ್ಚಿನದಾಗಿ ಕಾಡ್ತಾ ಹೋಗ್ತವೆ. ಮತ್ತು ಆರೋಗ್ಯದಲ್ಲಿ ಏರಿಳಿತಗಳನ್ನು ಈ ವರ್ಷ ನಾವು ಕಾಣ್ತಾ ಹೋಗ್ತೀವಿ. ಗ್ರಹಗಳ ಪಲ್ಲಟನೆಗಳು ಅವರಿಗೆ ನಕಾರಾತ್ಮಕವಾಗಿ ತೋರಿಸ್ತಾ ಇದೆ. ಮತ್ತು ನಕಾರಾತ್ಮಕಗಳ ಶಕ್ತಿಗಳು ಸಹ ಅವರನ್ನು ಕಾಡಲಿವೆ. ಆದಷ್ಟು ಅವರು ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ಕುಲದೇವತೆಯ ಆರಾಧನೆಯನ್ನು ಮಾಡುವುದು ಸೂಕ್ತ. ಇನ್ನು ಇದು 2027ರವರೆಗೂ ಸಹ ಈ ಕಂಟಕ ಎದುರಾಗಲಿದೆ ದೇವೇಗೌಡರಿಗೆ. ಆದಷ್ಟು ದೇವೇಗೌಡರು ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ
ಶ್ರೀಯುತ ಸಿದ್ದರಾಮಯ್ಯನವರು ಸಹ ಇದೇ 2025 ಮಾರ್ಚ್ನಿಂದ 2028ರವರೆಗೂ ಸಹ ಕಾಲಜ್ಞಾನದ ಪ್ರಕಾರದಲ್ಲೂ ಅವರ ಒಳಗೆ ಆರೋಗ್ಯದ ತೊಂದರೆಗಳು ಕಾಣಿಸ್ತಾ ಇರೋದ್ರಿಂದ ಅವರೂ ಸಹ ದಕ್ಷವಾದ ರಾಜಕಾರಣಿಗಳು. ಆದ್ದರಿಂದ ಅವರಲ್ಲಿ ಒಂದೇ ಒಂದು ಕೋರಿಕೊಳ್ಳುವುದು, ನಿಮ್ಮ ಆರೋಗ್ಯದ ಕಡೆಯೂ ಸಹ ನೀವು ಒಲವನ್ನು ಕೊಡುವುದು ಸೂಕ್ತ. ಆದಷ್ಟು ಧ್ಯಾನ ಯೋಗಾದಿಗಳನ್ನು ಮಾಡುವುದರಿಂದ ಈ ಬರುವ ಅಪಾಯಗಳಿಂದ ನೀವು ಪಾರಾಗಬಹುದು. ನಿಮ್ಮಂತಹ ದಕ್ಷ ಮುಖ್ಯಮಂತ್ರಿಗಳ ಸೇವೆ ನಮ್ಮ ಕರ್ನಾಟಕಕ್ಕೆ ಅತ್ಯಗತ್ಯವಾಗಿದೆ. ಆದಷ್ಟು ನೀವುಗಳು ಸಹ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇನ್ನು ಈ 2025ರಲ್ಲಿ ಅತ್ಯಂತ ಉಷ್ಣತೆಯೂ ಸಹ ನಮ್ಮನ್ನು ಬಾಧಿಸಲಿದೆ. ಎಲ್ಲ ಕಡೆಯೂ ಸಹ ನಾವುಗಳು ಪ್ರಕೃತಿಯನ್ನು ಪ್ರೀತಿಸೋಣ ಮತ್ತು ಬೆಳೆಸೋಣ ಅನ್ನೋದು ಒಂದು ಈ ಯುವಜನತೆಗೆ ಒಂದು ವಾಕ್ಯವನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಬ್ಬ ಯುವಕರು ಸಹ ಒಂದೊಂದು ಸಸಿಯನ್ನು ನೆಡುವುದರಿಂದ ನಮ್ಮ ಭಾರತ ಹೆಮ್ಮೆಯ ಭಾರತ ಆಗುತ್ತೆ. ಬರುವ ಈ ತಾಪಮಾನದಿಂದ ನಾವು ಪಾರಾಗಲು ಸಹಾಯವನ್ನು ಮಾಡುತ್ತಿದೆ ವೀಕ್ಷಕರೇ. ಮತ್ತು ಇದೇ 2025 ಮೇಯಿಂದ ಅಕ್ಟೋಬರ್ವರೆಗೂ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ವರುಣನ ಆರ್ಭಟವು ಮುಂದುವರಿಯಲಿದೆ. ಆದ್ದರಿಂದ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಈ ಅನಾಹುತವನ್ನು ತಪ್ಪಿಸಲು ಮುಂಜಾಗ್ರತೆಯನ್ನು ವಹಿಸುವುದು ಸೂಕ್ತ. ಮತ್ತು ಅತ್ಯಂತ ಶ್ರೇಷ್ಠ ಜಗದ್ಗುರುಗಳು ಈ ವರ್ಷ ಅದೃಶ್ಯವಾಗುವ ಸಮಯ ಹತ್ತಿರ ಬರುತ್ತಾ ಇದೆ. ಆದ್ದರಿಂದ ಈ ವಿಚಾರವು ಸಹ ನಮ್ಮನ್ನೂ ಸಹ ನೋವನ್ನು ಉಂಟು ಮಾಡ್ತಾ ಇದೆ. ಈ ವರ್ಷ ಸಾಧಾರಣದಲ್ಲಿ ಉತ್ತಮವಾದ ಮಳೆಯಾಗುವ ಸಾಧ್ಯತೆ ಅತ್ಯಂತ ಹೆಚ್ಚಾಗಿದೆ. ಅದರೊಳಗೂ ಉಷ್ಣತೆಯೂ ಸಹ ಹೆಚ್ಚಾಗುತ್ತೆ. ಮಳೆಗಿಂತ ಗಾಳಿ, ಗುಡುಗು, ಸಿಡಿಲುಗಳ ಆರ್ಭಟನೆ ಜಾಸ್ತಿ ಆಗಿರುತ್ತೆ. ಕೆಲವೊಂದು ಕಡೆ ಅತಿವೃಷ್ಟಿ ಆದರೆ ಕೆಲವೊಂದು ಕಡೆ ಅನಾವೃಷ್ಟಿಯೂ ಸಹ ನಡೀತಾ ಹೋಗುತ್ತೆ ವೀಕ್ಷಕರೇ. ಮತ್ತು ಕೆಲವೊಂದು ಕಡೆ ಚಂಡಮಾರುತಗಳ ಆರ್ಭಟ ಮತ್ತು ಸುನಾಮಿಗಳ ಆರ್ಭಟವೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಕೇಂದ್ರ ಸಚಿವರು ಆಗಿರುವ ಶ್ರೀಯುತ HD ಕುಮಾರಸ್ವಾಮಿ ಅವರು ಸಹ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಸೂಕ್ತ. ಏಕೆಂದರೆ ನಿಮ್ಮ ಸೇವೆ ನಮ್ಮ ಕರುನಾಡಿಗೂ ಸಹ ಅತ್ಯಮೂಲ್ಯವಾಗಿದೆ. ಏಕೆಂದರೆ ಕಾಲಜ್ಞಾನದ ಪ್ರಕಾರ ನಿಮ್ಮ ಆರೋಗ್ಯದಲ್ಲೂ ಸಹ ಕೆಲವೊಂದು ಬದಲಾವಣೆಗಳನ್ನು ತೋರುತ್ತಾ ಇರೋದ್ರಿಂದ ಆದಷ್ಟು ಶಿವನ ಆರಾಧನೆಯನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ನಂತರ ವಿಷಾನಿಗಳ ಸ್ಫೋಟಗಳು, ಕಂಪನಿಗಳಲ್ಲಿ ಈ ಬಾಯ್ಲರ್ ಸ್ಫೋಟಗಳು, ಗ್ಯಾಸ್ ಟ್ಯಾಂಕರ್ಗಳ ಸ್ಫೋಟಗಳು ಮತ್ತು ಸಿಲಿಂಡರ್ ಸ್ಫೋಟಗಳು, ಅಗ್ನಿ ಅನಾಹುತಗಳು ಹೆಚ್ಚಾಗಿ ಈ ವರ್ಷ ನಡೀತಾ ಹೋಗುತ್ತೆ. ಆದ್ದರಿಂದ ಅಂತಹ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸುವವರು ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಇನ್ನು ಭಾರತದ ಹೆಮ್ಮೆಯ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿಯವರು ಸಹ ನಿಮ್ಮ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ಈ ದೋಷವು 2026 ಆಗಸ್ಟ್ವರೆಗೂ ಸಹ ಇರುವುದರಿಂದ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ನೀವು ಒಲಿಮೆಯನ್ನು ಕೊಡುವುದು ಸೂಕ್ತ. ಇದು 2025ರ ಜಾಗತಿಕವಾಗಿ ಮತ್ತು ಭಾರತದ ಮೇಲೆ ಮತ್ತು ಕರ್ನಾಟಕದ ಮೇಲೆ ಫಲಾಫಲಗಳನ್ನು ನೀಡುತ್ತಾ ಇರೋದಾಯಿತು. ಇನ್ನು 2025ರಲ್ಲಿ ವಿಶೇಷವಾಗಿ ಬರುವ ಆಗಸ್ಟಿನ ನಂತರ ಸನ್ಮಾನಿತವಾದ ಘನತೆವೆತ್ತ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಸಹ ಉನ್ನತ ಸ್ಥಾನಮಾನದ ಸೂಚನೆಯನ್ನು ನೀಡುತ್ತಾ ಇರೋದ್ರಿಂದ ಅವರಿಗೆ ಅತಿ ಹೆಚ್ಚಿನ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಲಿದೆ ಅಂತಂದು ಈ 2025ರಲ್ಲಿ ತಿಳಿಸುತ್ತಾ, ವೀಕ್ಷಕರೇ, ಈ 2025ರಲ್ಲಿ 12 ರಾಶಿಗಳ ಭವಿಷ್ಯ ಯಾವ ರೀತಿಯಿಂದಿದೆ,
ಯಾವ ರಾಶಿಗಳಿಗೆ ಆ ಅದೃಷ್ಟ ಲಕ್ಷ್ಮಿಯ ಅನುಗ್ರಹ ಉಂಟಾಗಲಿದೆ, ಯಾವ ರಾಶಿಯ ಮನೆಗಳಿಗೆ ಆ ಅದೃಷ್ಟದ ಮಹಾಲಕ್ಷ್ಮಿ ಒಲಿತಾ ಇದ್ದಾಳೆ, ಬನ್ನಿ ಇವನ್ನೆಲ್ಲ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ.